ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 34ನೇ ಶ್ಲೋಕ. ಆಚಾರ್ಯ ಪಿತರ ಪುತ್ರಾಹ ತಥೈವ ಚ ಪಿತಾಮಹಾಃ ಮಾತುಲಾ ಶ್ವಶುರ ಪೌತ್ರಾಹ ಶ್ಯಾಲಾ ಸಂಬಂಧಿನಸ್ತಥ. ಅರ್ಜುನ ಶ್ರೀಕೃಷ್ಣನ ಬಳಿಯಲ್ಲಿ ತನ್ನ ವಿಷಾದವನ್ನು ವ್ಯಕ್ತಪಡಿಸ್ತಾ ತನ್ನ ಮಾತುಗಳನ್ನು ಮುಂದುವರಿಸ್ತಾ ಹೇಳ್ತಾನೆ, ಈ ಯುದ್ಧದಲ್ಲಿ ಅನೇಕರು ನನ್ನವರು ತಮ್ಮ ಪ್ರಾಣದ ಹಂಗನ್ನೂ ಕೂಡ ತೊರೆದು ತಮ್ಮ ಆಸ್ತಿ, ಬದುಕು, ತಮ್ಮ ನಿತ್ಯ ಜೀವನ ಎಲ್ಲವನ್ನೂ ಕೂಡ ಬಿಟ್ಟು ಇಲ್ಲಿ ಒಂದು ಯುದ್ಧಕ್ಕಾಗಿ ಸೇರಿದ್ದಾರೆ. ತಮ್ಮವರೆಲ್ಲರನ್ನೂ ಕೂಡ ಬಿಟ್ಟು ಬಂದಿದ್ದಾರೆ. ಅವರು ಯಾರೆಲ್ಲ ಅಂತ ಮತ್ತೊಮ್ಮೆ ತಾನು ಹೇಳ್ತಾ ಇದ್ದಾನೆ. ಆಚಾರ್ಯಾಹ ಪಿತರ ಪುತ್ರಾಹ, ಯಾರೆಲ್ಲ ಇದ್ದಾರೆ? ಗುರುಗಳಿದ್ದಾರೆ, ಕೃಪಾಚಾರ್ಯರು, ದ್ರೋಣಾಚಾರ್ಯರಿದ್ದಾರೆ, ತಂದೆಗೆ ಸಮನಾದಂತವರು ಇದ್ದಾರೆ, ಪಿತೃ ಸ್ಥಾನದಲ್ಲಿ ನಾವು ನೋಡುವಂತವರು ಇದ್ದಾರೆ, ಸೋಮದತ್ತ ಮುಂತಾದಂತವರು. ಅದೇ ರೀತಿ ನಮ್ಮ ಮಕ್ಕಳು ಇದ್ದಾರೆ. ಇಲ್ಲಿ ಮಕ್ಕಳು ಯಾರು ಅಂತ ಹೇಳುವಂಥದ್ದು ಗೊತ್ತು, ನಾವು ಹಿಂದೆಯೇ ಚಿಂತನೆಯನ್ನು ಮಾಡಿದ್ದೇವೆ. ಈ ರೀತಿ ಮಕ್ಕಳು ಇದ್ದಾರೆ, ಅಲ್ಲದೆ ನನಗೆ ತಾತನ ಸ್ಥಾನದಲ್ಲಿ ಇರುವಂತವರು ಅಂತಹ ಬಾಹ್ಲಿಕ ಮಹಾರಾಜ ಇದ್ದಾನೆ, ಭೀಷ್ಮಾಚಾರ್ಯರು ಇದ್ದಾರೆ. ಇವರೆಲ್ಲರೂ ಕೂಡ ಯುದ್ಧಕ್ಕಾಗಿ ಇಲ್ಲಿ ಬಂದಿದ್ದಾರೆ. ತಮ್ಮ ತನವನ್ನೆಲ್ಲವನ್ನೂ ಕೂಡ ಕಳೆದುಕೊಂಡು ನನ್ನ ಕೈಯಿಂದ ಸಾಯುವುದಕ್ಕೋಸ್ಕರ ಇಲ್ಲಿ ಬಂದು ನಿಂತುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಇಷ್ಟೇ ಜನ ಅಲ್ಲದೆ ಮಾತುಲಾ ಶ್ವಶುರ ಪೌತ್ರಾಹ, ಮಾತುಲಾ ಮಾವಂದಿರಿದ್ದಾರೆ, ನನ್ನ ಸೋದರ ಮಾವಂದಿರು ಯಾರೆಲ್ಲ ಅಂತ ಹೇಳುವಂತದ್ದನ್ನು ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಅರ್ಜುನನ ಸೋದರ ಮಾವ ಸ್ಥಾನದಲ್ಲಿರುವಂತವರು ಈ ಯುದ್ಧದಲ್ಲಿ ಯಾರೆಲ್ಲ ಅಂತ ಹೇಳುವಂತದ್ದನ್ನು ನಾವು ಹಿಂದೆಯೇ ಚಿಂತನೆಯನ್ನು ನಡೆಸಿದ್ದೇವೆ. ಗಾಂಧಾರಿಯ ಸಹೋದರನಾದಂತಹ ಶಕುನಿ ಇದ್ದಾನೆ, ಅದೇ ರೀತಿ ಕುಂತಿಯ ಸಹೋದರರು ಇದ್ದಾರೆ, ಹಾಗೂ ಅದ್ರಿಯ ಸಹೋದರನಾದ ಮದ್ರರಾಜ ತಾನಿದ್ದಾನೆ. ಇಲ್ಲಿ ಇವರೆಲ್ಲರನ್ನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ. ಮಾತುಲಾ ಶ್ವಶುರಾಹ, ಹೆಣ್ಣು ಕೊಟ್ಟ ಮಾವಂದಿರಿದ್ದಾರೆ ದ್ರುಪದ, ಹಾಗೂ ಈ ಪಾಂಡವರಿಗೆ ಇನ್ನಿತರ ಪತ್ನಿಯರು ಇದ್ರು, ಅವರೆಲ್ಲರ ತಂದೆಯಂದ್ರು ಬಂದು ಸೇರಿದ್ದಾರೆ. ಶ್ವಶುರಾಹ, ಶ್ವಶುರ ಅಂದ್ರೆ ಹೆಣ್ಣು ಕೊಟ್ಟ ಮಾವ ಅಂತ. ಅದೇ ರೀತಿಯಾಗಿ ಶ್ಯಾಲಾ ಸಂಬಂಧಿನಸ್ತಥ ಅಂತ. ಶ್ಯಾಲಾ ಅಂತ ಹೇಳಿದ್ರೆ ಭಾವಮೈದುನರು ಅಂತ, ಅಂದ್ರೆ ತನ್ನ ಪತ್ನಿಯ ಅಣ್ಣ ಅಥವಾ ತಮ್ಮ ಸಹೋದರರನ್ನು ಶ್ಯಾಲಾ ಅಂತ ಕರೀತಾರೆ. ಅಂತಹ ನಮ್ಮ ಭಾವಮೈದುನರು ಕೂಡ ಇಲ್ಲಿ ಬಂದಿದ್ದಾರೆ. ಮೊಮ್ಮಕ್ಕಳಿದ್ದಾರೆ. ಮೊಮ್ಮಕ್ಕಳು ಯಾರು ಅಂತ ಹೇಳಿದ್ರೆ ನಾವು ನೋಡಿದ್ದೇವೆ, ಘಟೋತ್ಕಜನ ಮಗನಾದಂತಹ ನಿಷ್ಠ್ಯ ಅಂತ ಹೇಳುವಂತವನೊಬ್ಬ ಯುದ್ಧದಲ್ಲಿ ಭಾಗವಹಿಸಿದ್ದ. ಹೀಗೆ ಎಲ್ಲರೂ ಬಂದು ಈ ಯುದ್ಧದಲ್ಲಿ ಸೇರಿದ್ದಾರೆ. ಇದು ಯಾರ್ಯಾರೋ ಮಧ್ಯದಲ್ಲಿ ನಡೆಯುತ್ತಾ ಇರುವಂತಹ ಯುದ್ಧ ಅಲ್ಲ, ನಮ್ಮಲ್ಲೇ ನಡೆಯುತ್ತಿರುವಂತಹ ಯುದ್ಧ ಅಂತ ತನ್ನ ಬಂಧು ಮೋಹದ ಪರಾಕಾಷ್ಠೆಯನ್ನು ಹಾಗೂ ತನ್ನವರೆಲ್ಲರನ್ನೂ ಕೂಡ ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದಾನೆ ಅರ್ಜುನ. ವಿಷಾದದ ಆ ಒಂದು ತುದಿಗೆ ತಾನು ಬಂದು ತಲುಪಿದ್ದಾನೆ. ಇದು ಈ ಶ್ಲೋಕದ ಭಾವ. ಶುಭವಾಗ್ಲಿ. ಶ್ರೀ ಕೃಷ್ಣಾರ್ಪಣಮಸ್ತು.